ನೋಡಿ, ಮಕ್ಕಳು ಶಾಲೆಗೆ ಹೋಗ್ತವೆ. ಎಸ್ಪೆಷಲಿ ಹೆಣ್ಣುಮಕ್ಕಳು ಅನೇಕ ಶಾಲೆಗಳಲ್ಲಿ ಟಾಯ್ಲೆಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ, ಶುದ್ಧ ನೀರಿಲ್ಲ ಅಂತ ಕಾರಣಕ್ಕಾಗಿ, ಟಾಯ್ಲೆಟ್ ಇಲ್ಲ ಅಂತ ಕಾರಣಕ್ಕಾಗಿ ಅನೇಕ ಊರಿನ ಬಡ ಹೆಣ್ಣುಮಕ್ಕಳು ಕಾಲೇಜ್ ಶಾಲೆಗೆ ಹೋಗೋದು ನಿಲ್ಲಿಸ್ತಾರೆ. ಇತ್ತೀಚೆಗೆ ಶಾಲೆಗಳಲ್ಲಿ ಮಕ್ಕಳ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯ ಇದೆಯಲ್ಲ, ಭಾಳ ಜಾಸ್ತಿ ಆಗ್ತಾಯಿದೆ. ಅದು ಕೂಡ ಬಡ ಮಕ್ಕಳದು. ಯಾವ ಮಕ್ಕಳ ಮೇಲೂ ಆಗಬಾರ್ದು. ನಾನು ಹೇಳಿದ್ದು ಬಡ ಮಕ್ಕಳು ಅಂತ ಹೇಳುವಾಗ ಅವರಿಗೆ ಕೇಳಕ್ಕೆ ಏನಿರೋದಿಲ್ಲ ಅಂತ. ಅಲ್ಲಿ ಚಿತ್ರದುರ್ಗದಲ್ಲಿ ಸ್ವಾಮೀಜಿದೊಂದು ಕರ್ಮಕಾಂಡ ಆಯ್ತಲ್ಲ ಮಕ್ಕಳ ಮೇಲೆ, ಅದನ್ನೆಷ್ಟು ಅಂತ ಸಹಿಸ್ತಾ ಕೂತ್ಕೋಬೇಕು? ಒಂದು ಧ್ವನಿ ಆಗಬೇಕಲ್ಲ. ಮಕ್ಕಳೇ ಎದುರು ಬಂದು ಹೇಳೋಕ್ಕೆ ಶುರು ಮಾಡಿದ್ದಾರೆ. ಕೋಲಾರದಲ್ಲಿ 5,000 ನಗ್ನ ವಿಡಿಯೋ ನೀವು ನೋಡಿದಿರಿ. ಬೀದರ್ ಹಾಸ್ಟೆಲ್ನಲ್ಲಿ ಕಾಮಾಂಧ ಶಿಕ್ಷಕರು ನೋಡಿದಿರಿ. ಇದೀಗ ಯಾದಗಿರಿ ವಸತಿ ಶಾಲೆ ಕೂಡ ಒಂದು ವಿದ್ಯಾರ್ಥಿನಿಯರಿಗೆ ಕಿರುಕುಳ ಕೊಡ್ತಾ ಇದ್ದಾರಂತೆ. ಯಾದಗಿರಿಯಲ್ಲಿ ಪುಟ್ಟ ಮಕ್ಕಳು ಬಂದು ಹೇಳ್ತಾ ಇದ್ದಾರೆ, ನಮಗೆ ಟೀಚರ್ಸ್ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ. ಟೀಚರ್ಸ್ಗಳ ವಿಚಾರದಲ್ಲಿ ಇಂಥ ಸ್ಟೋರಿಗಳು ಮಾಡೋಕ್ಕೆ ಬರಬಾರ್ದಾಗಿತ್ತು, ಆದರೆ ಹಾಗಂತ ಬಿಡೋಕ್ಕಾಗಲ್ಲ. ಇತ್ತೀಚೆಗೆ ಕೋಲಾರದಲ್ಲಿ ಶಿಕ್ಷಕನೊಬ್ಬ 5,000 ನಗ್ನ ವಿಡಿಯೋ ಮಾಡಿ ತಗಲಾಕೊಂಡಿದ್ದ. ಆಮೇಲೆ ಅಲ್ಲಿ ಆತ ಏನು ಮಾಡಿದ್ದ, ಕೋಲಾರದಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸಿದ್ದ, ಶೌಚ ಗುಂಡಿ ಕ್ಲೀನ್ ಮಾಡಿಸಿದ್ದ. ನೀವು ಕೆಲಸ ಕಲಿಸಿ, ಕೆಲಸ ಮಾಡಿಸೋಂಗಿಲ್ಲ ನೀವು. ಅರ್ಥ ಆಯ್ತಲ್ಲ? ಕ್ಲೀನ್ ಮಾಡಿಸೋದು ಕಲಿಸಿ. ನಿಮ್ಮ ಫ್ಯಾಮಿಲಿ, ಅವ್ರ ಮಕ್ಕಳ ತಂದೆ ತಾಯಿಗಳು ಬಂದಾಗ ಹೇಳಿ, ನಾಳೆ ನಾವು ಒಂದು ಸ್ಕೂಲ್ ವರಾಂಡ ಕ್ಲೀನ್ ಮಾಡುವಂಥ ಕೆಲಸಗಳನ್ನು ಮಾಡ್ತೀವಿ, ನಿಮ್ಮ ಅನುಮತಿ ಇರಲಿ, ಅವರ ಗಮನಕ್ಕೆ ತಂದು ಮಾಡಿ. ಅಥವಾ ಕೆಲವು ಶಾಲೆಗಳಲ್ಲಿ ಕೈತೋಟ ಮಾಡ್ತಾರೆ. ಕೈತೋಟ ಎಲ್ಲ ಮಕ್ಕಳೇ ಮಾಡೋದು, ಅದೇನು ತಪ್ಪಲ್ಲ ಅದು. ಆದರೆ ನೀವು ಅದನ್ನು ಗಮನಕ್ಕೆ ತಂದು ಅದನ್ನು ಕಲಿಸುವ ರೀತಿಯಲ್ಲಿ ಮಾಡಬೇಕು. ಅದು ಅವರ ಕೆಲಸದ ರೀತಿ ಆಗಬಾರ್ದು. ನಾನು ಹೇಳಿದ್ದು ಈಗ ಬೀದರ್ನಲ್ಲಿ ಆಯಿತು, ಕಾಮಪಿಶಾಚಿಗಳು ಅಟ್ಟಹಾಸ ಮೆರೆದು. ಇದಾದ ಬಳಿಕ ಯಾದಗಿರಿಯಲ್ಲಿ ಈ ಕೆಲವು ಶಿಕ್ಷಕರು ಮಕ್ಕಳನ್ನು ಭಾಳ ಕೆಟ್ಟದಾಗಿ ನಡೆಸ್ಕೋತಾ ಇದ್ದಾರೆ. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ವಸತಿ ಶಾಲೆಯಲ್ಲಿ ಕಾಮುಕ ಟೀಚರ್ಸ್ ಮೈ ಕೈ ಮುಡ್ತಾರೆ, ಡಬಲ್ ಮೀನಿಂಗ್ ಮಾತಾಡ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ನಾಡು ನಮ್ಮದು. ಆದರೆ ಇತ್ತೀಚೆಗೆ ಇದೆಲ್ಲವೂ ಪುಸ್ತಕದ ಬದನೆಕಾಯಿಯಾಗಿದೆ. ಕೆಲ ಅಡ್ನಾಡಿ ಕಾಮುಕ ಶಿಕ್ಷಕರು ಗುರು ಅನ್ನೋ ಹೆಸರಿಗೆ ಮಸಿಯನ್ನ ಬಳಿದು ಬಿಟ್ಟಿದ್ದಾರೆ. ಹೌದು, ಯಾದಗಿರಿ ಜಿಲ್ಲೆಯ ವಸತಿ ಶಾಲೆಯ ಕಾಮಕಾಂಡ ಬಟಾಬಯಲಾಗಿದೆ. ಇದನ್ನು ನಾವು ಹೇಳ್ತಿಲ್ಲ, ಸ್ವತಃ ಬಾಲಕಿಯೇ ವಸತಿ ಶಾಲೆಯ ಬಂಡವಾಳವನ್ನ ಬಿಚ್ಚಿಟ್ಟಿದ್ದಾಳೆ. ಹಾಸ್ಟೆಲ್ನಲ್ಲಿರುವ ಸೋಷಿಯಲ್ ಟೀಚರ್, ಇಂಗ್ಲಿಷ್ ಟೀಚರ್, ವಾರ್ಡನ್ ಕಿರುಕುಳವನ್ನ ಕೊಡ್ತಾನಂತೆ. ಪಾಠ ಮಾಡು ಅಂದ್ರೆ ಡಬಲ್ ಮೀನಿಂಗ್ ಮಾತನಾಡ್ತಾನಂತೆ. ಅಷ್ಟೇ ಅಲ್ಲ, ಹೆಣ್ಣು ಅಂದ್ರೆ ಕೇಕ್ ಕರೆಸಿ ನೋಡ್ತಾನಂತೆ. ಸೋಷಿಯಲ್ ಟೀಚರ್ ಶಾಂತಪ್ಪ ಮೈ ಕೈ ಮುಟ್ಟಿ ಮಾತನಾಡಿಸ್ತಾನಂತೆ. ಇನ್ನು ಇಂಗ್ಲಿಷ್ ಟೀಚರ್ ಅಂಬರೀಶ್, ವಾರ್ಡನ್ ಮೀರಾ ಅಲಿ ಕೆಟ್ಟದಾಗಿ ನೋಡ್ತಾನಂತೆ. ಸ್ಟೂಡೆಂಟ್ಸ್ ಜೊತೆ ಭಾಳ ಮಿಸ್ಬಿಹೇವಿಯರ್, ಒಂದೊಂಥರ ಮಾತಾಡ್ತಾರೆ ಸರ್. ಸೋಷಲ್ ಸರಿ ಹಿಂಗೆ ಟಚ್ ಮಾಡಿ ಮಾತಾಡೋದ್ರಿ, ಮತ್ತೊಂಥರ ಹತ್ರ ಬಂದು ಮಾತಾಡೋದ್ರಿ, ಒಂಥರ ವರ್ಡ್ಸ್ ಒಂಥರ ಮಾತಾಡ್ತಾರೆ ಸರ್. ಅಂದರೆ ಹುಡುಗಿಯರಿಗೆಲ್ಲ ಮೈ ಕೈ ಮುಟ್ಟಿ ಮಾತಾಡ್ತಾರೆ, ಭಾಳ ಡಬಲ್ ಮೀನಿಂಗ್ ಮಾತಾಡ್ತಾರೆ ರೀ. ಯಾರು ಸೋಷಲ್ ಸರ್ ಅಂದ್ರೆ ಒಂಥರ ಮಾತಾಡ್ತಾರೆ. ಮಕ್ಕಳ ಬಾಯಲ್ಲೇ ಕೇಳಿದ್ರಲ್ಲ ವೀಕ್ಷಕರೇ, ಇಂತಹ ಕಾಮುಕ ಶಿಕ್ಷಕರಿಂದ ಮಕ್ಕಳು ತಾನೇ ಏನ್ ಕಲಿತಾರೋ. ಮಕ್ಕಳಿಗೆ ಕಿರುಕುಳ ಕೊಡ್ತಿರುವ ಶಿಕ್ಷಕರಿಗೆ ತಕ್ಕ ಪಾಠ ಆಗಬೇಕಿದೆ. ಇದೀಗ ಸೂಪರ್ 3 ಎಂಟ್ರಿ ಕೊಟ್ಟಿದ್ದು, ಇವರಿಗೆ ತಕ್ಕ ಶಾಸ್ತಿ ಆಗುವುದೆಂದು ಖಂಡಿತ ಬರೆದಿಟ್ಕೊಳ್ಳಿ. ನಾಗರಾಜ್ ಮಗದುಮ್ಮ, ಯಾದಗಿರಿ. ಎಲ್ಲಿದೆ ಮಕ್ಕಳ ಹಕ್ಕು ಆಯೋಗ? ಎಲ್ಲಿದೆ ಮಕ್ಕಳ ಹಕ್ಕು ಆಯೋಗ? ಇಲ್ಲಿಗೆ ಬರೋರು ಯಾರು? ಹಿಂದುಳಿದ ವರ್ಗದ ಮಕ್ಕಳು ಎಲ್ಲ ಒಂದೇ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ಮಕ್ಕಳಿಗೆ ಹೇಳಬೇಕಾ ಹೇಳಬಾರ್ದು ಅನ್ನೋಂಥ ಪರಿಸ್ಥಿತಿ ಇರುತ್ತೆ. ಸೋಷಿಯಲ್ ಶಿಕ್ಷಕ ಶಾಂತಪ್ಪ, ಇಂಗ್ಲೀಷ್ ಟೀಚರ್ ಅಂಬರೀಶ್, ವಾರ್ಡನ್ ಮೀರಾ ಅಲಿ. ಈ ಹೆಣ್ಣು ಮಕ್ಕಳಿರುವ, ಅದು ಮೀರಾ ಅಲಿ ಅಂದರೆ ಹೆಣ್ಣುಮಗಳ, ಹೆಂಗೆ ವಾರ್ಡನ್ನು? ಯಾಕೆ ಗಂಡಸು ಆರ್ಡರನ್ನು ಯಾಕೆ ಹಾಕ್ತಾರೆ ಇದ್ದಾರೆ? ಆಮೇಲೆ ಯಾರಿಗಾದರೂ ಹೇಳಿದ್ರೆ ಮಾರ್ಕ್ಸ್ ಕಟ್ ಮಾಡೋದಾಗಿ ಹೇಳಿದಾರಂತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ
ಈ ಕ್ಷಣ ಅಲ್ಲಿಗೆ ಹೋಗಬೇಕು. ಆಮೇಲೆ ಮಕ್ಕಳ ಹಕ್ಕು ಕಾಯ್ದೆ ಇದೆಯಲ್ಲ, ಏನಕ್ಕಿರೋದು? ಎಲ್ಲ ಶ್ರೀಮಂತರಿಗಾಗಿರೋದಾ, ಬಡವರಿಗಾಗಿ ಅಲ್ವಾ? ಅಲ್ಲಿ ಬರುವಂಥ ಹಿಂದುಳಿದ ವರ್ಗದ ಮಕ್ಕಳು ಯಾಕೆ ಅವ್ರು ಬೆಳೀಲೇಬಾರ್ದಾ? ಅವ್ರು ಶಾಲೆಗೆ ಹೋಗಲೇಬಾರ್ದಾ? ಮಕ್ಕಳೇ ಓಪನ್ ಆಗಿ ಹೇಳ್ತಾ ಇದ್ದಾರೆ. ನಾನು ಇದನ್ನು ಎಲ್ಲರ ಗಮನಕ್ಕೆ ತರ್ತೀನಿ. ನೋಡಿ, GM ದೊಡ್ಡಮನಿ ಹಿಂದುಳಿದ ವರ್ಗಗಳ ಇಲಾಖೆ DD ಸರ್ ಏನು ಮಾಡ್ತೀರಿ ಗೊತ್ತಿಲ್ಲ, GM ದೊಡ್ಡಮನಿ ಅವರೇ, ಹಿಂದುಳಿದ ವರ್ಗಗಳ ಇಲಾಖೆ DD ನಿಮ್ಮ ಮಂತ್ರಿಗಳಿಗೆ ಕಳಿಸ್ಬಿಡ್ತೀನಿ ಇದನ್ನು, ಸ್ಟೋರಿಯನ್ನು. ನೀವು ಇದಕ್ಕೆ ಅಟೆಂಡ್ ಮಾಡಿಲ್ಲ ಅಂತಂದರೆ GM ದೊಡ್ಡಮನಿ ಅವರೇ, ಹಿಂದುಳಿದ ವರ್ಗಗಳ ಇಲಾಖೆ DD ಆ ಹೆಣ್ಣುಮಕ್ಳಿಗೆ ಹೇಳ್ತಾ ಇದೆ, ನಮಗೆ ತೊಂದರೆ ಆಗ್ತಾ ಇದೆ. ಸೋಷಿಯಲ್ ಶಿಕ್ಷಕ ಶಾಂತಪ್ಪ, ಇಂಗ್ಲೀಷ್ ಟೀಚರ್ ಅಂಬರೀಷ್, ವಾರ್ಡನ್ ಮೀರಾ ಅಲಿಯಿಂದ ಕಿರುಕುಳ ಆಗ್ತಾ ಇದೆ, ಕಿರುಕುಳ ಕೊಡ್ತಾ ಇದ್ದಾರೆ ಹೇಳಿದರೆ. ಆಮೇಲೆ ಲವೀಶ್ ಓರಾಡಿಯಾ CO, ಸರ್ ಹೆಂಗಿದ್ದೀರಿ ನೀವು? ಹಾಗಾಗಿ ಈ ಪಟ್ಟಭದ್ರ ಹಿತಾಸಕ್ತಿಗಳ ಹೊರತಾಗಿ ಕೆಲಸ ಮಾಡಬಲ್ಲಿರಿ ಅನ್ನುವಂಥ ಒಂದು ಧೈರ್ಯ. ಲವೀಶ್ ಓರಾಡಿಯಾ. ಸುಶೀಲಾ ಮೇಡಮ್, ಜಿಲ್ಲಾಧಿಕಾರಿಗಳು ಸುಶೀಲಾ ಮೇಡಮ್ ಅವರು ಈ ಹಿಂದೆ ಕೂಡ ಅನೇಕ ಸಂದರ್ಭದಲ್ಲಿ ನಿಮ್ಮನ್ನು ಸಂಪರ್ಕ ಮಾಡಿದಾಗ ನೀವು ತಕ್ಷಣವೇ ಸ್ಪಂದನೆ ಕೊಟ್ಟಿದ್ದೀರಿ. ಸುಶೀಲಾ B ಜಿಲ್ಲಾಧಿಕಾರಿಗಳು. ಶರಣಗೌಡ ಕಂದಕೂರ ಅವರೇ, ಶಾಸಕರು. ಇವರು ಸಾಧಾರಣವಾಗಿ BJP JDS ವಿಚಾರದಲ್ಲಿ ಭಾಳ ಮುಂಚೂಣಿಯಲ್ಲಿರ್ತಾರೆ. ದಯವಿಟ್ಟು ಶರಣಗೌಡ್ರೆ, ಈ ಹಿಂದೆ ಕೂಡ ಅದೇ ನೀವು ಸೂಪರ್ 3ಯಲ್ಲಿ ಸುದ್ದಿಗಳು ಬಂದಾಗ ಸ್ಪಂದನೆ ಕೊಟ್ಟಿದ್ದೀರಿ. ದಯವಿಟ್ಟು ಈ ಶಾಲೆಗೆ ಒಂದು ಭೇಟಿ ಕೊಡಬೇಕು, ಆ ಮಕ್ಕಳ ಇದಕ್ಕೆ ವಸತಿ ಶಾಲೆಗೆ ಆ ಮಕ್ಕಳ ಅಹವಾಲು ಕೇಳಬೇಕು. ಯಾರು ಕೇಳಬೇಕು ಆ ಬಡ ಮಕ್ಕಳ ಅಹವಾಲನ್ನು? ಆಮೇಲೆ ಉಮೇಶ್ ಮುದ್ನಾಳ್, ವೆರಿ ಗುಡ್, ಸಾಮಾಜಿಕ ಹೋರಾಟಗಾರರು ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಮೊನ್ನೆ ಇದೇ ಯಾದಗಿರಿಯಲ್ಲಿ ಏನಾಯಿತು, ಆ ದಲಿತ ಮಕ್ಕಳ ಮೇಲೆ ಬಹಿಷ್ಕಾರ ಹಾಕಿದರು, ಆಗಲೂ ಬಿಡಲಿಲ್ಲ, ಶಾಂತಿ ಸಭೆ ನಡೆಸಲಾಯಿತು. ಇದೀಗ ಹಿಂದುಳಿದ ವರ್ಗಗಳ ಶಾಲೆ ಇದು, ಮೊರಾರ್ಜಿ ದೇಸಾಯಿ ಶಾಲೆ. ಈ ಎಲ್ಲ ಸಂಬಂಧಪಟ್ಟವರು ಏನು ಮಾಡ್ತಾರೆ ಅನ್ನೋದು ನಮಗೆ ಭಾಳ ಮುಖ್ಯ. ಆಮೇಲೆ ಇದನ್ನು ಈ ಪ್ರಾಬ್ಲಮ್ಗೆ ಇದು ಒಂದೇ ದಿವಸಕ್ಕೆ ಮುಗಿಯುವಂಥದ್ದಲ್ಲ. ನಾಗರಾಜ್ ಫೋನೋದಲ್ಲಿದ್ದಾರೆ, ಇವರೆಲ್ಲರೂ ಅಲ್ಲಿಗೆ ಹೋಗಬೇಕು, ಇದು ದೊಡ್ಡ ಸುದ್ದಿ ಆಗಬೇಕು. ದಯವಿಟ್ಟು ಏನು ಯಾದಗಿರಿ ಭಾಗದವರು ಇದನ್ನು ನಿಮ್ಮ ಏನು ವಾಟ್ಸಪ್ಗಳಲ್ಲಿ ಹಾಕ್ಕೊಳ್ಳಿ. ಅಲ್ಲಿ ನಿಮ್ಮದೇ ಮಕ್ಕಳಲ್ವ ಇರೋದು? ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಇದು ಯಾರ ಮುಂದೆ ಈ ಮಕ್ಕಳು ಹೇಳಿಕೆಯನ್ನು ಕೊಟ್ಟರು ಮತ್ತು ಅಲ್ಲಿ ಸಾಮಾಜಿಕ ಹೋರಾಟಗಾರರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಇದು ಇಲ್ಲಿ ತನಕ ಯಾರ ಗಮನಕ್ಕೂ ಬಂದಿಲ್ಲ. ಆ ಪಾಪದ ಮಕ್ಕಳು ಯಾರ ಹತ್ರ ಹೇಳ್ಕೋಬೇಕು ಪ್ರತಿಯೊಂದನ್ನು ಕೂಡ? ಈಗಲಾದರೂ ಬರ್ತಾರಾ? ಮಕ್ಕಳ ಹಕ್ಕು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅಥವಾ ಕೇವಲ ಶ್ರೀಮಂತರ ಮಕ್ಕಳಿಗೆ ಅಥವಾ ಶ್ರೀಮಂತರಿಗೆ ಮಾತ್ರ ಸೀಮಿತನ? ಹಾಗಂದ್ರೆ ಶ್ರೀಮಂತರ ಮಕ್ಕಳಿಗೆ ಆಗಬೇಕು ಅಂತ ಹೇಳ್ತಾ ಇರೋದಲ್ಲ ನಾನು. ಓಕೆ, ಪ್ಲೀಸ್ ನಾಗರಾಜ್. ಜಯಪ್ರಕಾಶ್ ಶೆಟ್ಟಿ, ಯಾದಗಿರಿ ಜಿಲ್ಲೆಯ ಏನು ಗುರುಮಿಠಕಲ್ ತಾಲೂಕಿನಲ್ಲಿರುವಂತಹ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಏನು ಅಲ್ಲಿರುವಂತಹ ಶಿಕ್ಷಕರು ಏನು ಅಸಭ್ಯವಾಗಿ ವರ್ತನೆಯನ್ನ ತೋರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ವಿದ್ಯಾರ್ಥಿಗಳ ಏನು ನಮಗೆ ಒಂದು ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳುವಂಥದ್ದು ಅಂತಂದ್ರೆ, ಆ ಒಂದು ಭಾಗದಲ್ಲಿ ಸಾಕಷ್ಟು ಬಾರಿ ಅಂತಂದ್ರೆ ಆ ಒಂದು ಹಾಸ್ಟೆಲ್ನಲ್ಲಿರುವಂತಹ ಪ್ರತಿ ವರ್ಷದ ಒಂದು ವಿದ್ಯಾರ್ಥಿನಿಯರು ಅಂತಂದ್ರೆ 10ನೇ ತರಗತಿಯಲ್ಲಿ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಿರುವಂತಹ ಸಂದರ್ಭದಲ್ಲಿ ಆ ಒಂದು ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ಪ್ರತಿ ವರ್ಷದ ಒಂದು ಪ್ರತಿಯೊಂದು ಬ್ಯಾಚಿನ ವಿದ್ಯಾರ್ಥಿನಿಯರಿಗೂ ಈ ಒಂದು ರೀತಿಯ ಏನು ಆ ಕಿರುಕುಳವನ್ನ ಅಲ್ಲಿರುವಂತಹ ಈ ಒಂದು 3 ಶಿಕ್ಷಕರು ಒಂದು ರೀತಿ ಕಿರುಕುಳವನ್ನ ಕೊಡ್ತಾರಂತೆ. ಆದ್ರೆ ಈ ಬಾರಿಯೂ ಕಳೆದ ಬಾರಿಯೂ ಸಹ ಒಂದು ವಿದ್ಯಾರ್ಥಿನಿ ಈ ಒಂದು ಶಿಕ್ಷಕರ ವಿರುದ್ಧ ಏನೋ ಒಂದು ಆ ಧ್ವನಿಯನ್ನ ಎತ್ತಿದ್ರಂತೆ. ಆ ಒಂದು ಸಂದರ್ಭದಲ್ಲೂ ಸಹ ಆ ವಿದ್ಯಾರ್ಥಿನಿಯರ ಒಂದು ಇಂಟರ್ನಲ್ ಮಾರ್ಕ್ಸ್ ಅನ್ನ ಕಟ್ ಮಾಡುವ ಮೂಲಕ ಏನು ಅಲ್ಲಿ ಅವರಿಗೆ ಆ ಒಂದು ವಿದ್ಯಾರ್ಥಿಯ ಒಂದು ಅಂಕವನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಈ ಒಂದು ಶಿಕ್ಷಕರು. ಇದಾದ ಬಳಿಕ ಅಲ್ಲಿರುವಂತಹ ವಿದ್ಯಾರ್ಥಿನಿಯರು ಅಂತಂದ್ರೆ ಈ ಒಂದು ವಿಚಾರವನ್ನ ಯಾರ ಮುಂದೂ ಸಹ ಪ್ರಸ್ತಾಪ ಮಾಡಲು ಹಿಂಜರಿತಾರೆ. ಆದ್ರೆ ತಮ್ಮ ಪೋಷಕರು ಅಂತಂದ್ರೆ ಅಲ್ಲಿರುವಂತಹ ಒಂದು ಸ್ಥಳೀಯರ ಮುಂದೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಾರೆ. ಅದಾದ ಬಳಿಕ ಆ ವಿಚಾರ ಏನು ನಮಗೆ ಒಂದೇ ನಿಮಿಷ ಶಶಿಧರ್ ಕೋಸುಂಬೆ, ರಾಜ್ಯ ಮಕ್ಕಳ ಹಕ್ಕು ಆಯೋಗದ ಸದಸ್ಯರು. ಶಶಿಧರ್ ಅಲ್ವಾ? ಶಶಿಧರ್ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಅಟ್ಲೀಸ್ಟ್ ಮಕ್ಕಳು ಹೇಳ್ಕೊಂಡು ಮುಂದೆ ಬಂದಿದ್ದಾರೆ ಸರ್. ಇದಕ್ಕೊಂದು ತೀವ್ರವಾಗಿ ನಾವು ಏನಾದರೂ ಮಾಡಬೇಕು ಸರ್. ನಿಮ್ಮ ಜೊತೆ ನಾವಿರ್ತೀವಿ ಸರ್. ಏನು ಮಾಡ್ತೀವಿ ಸರ್? ಶಶಿಧರ್ ಸರ್, ಏನು ಮಾಡೋಣ ಇದಕ್ಕೆ? ಹಲೋ, ದಯವಿಟ್ಟು ಹೇಳಿ ಸರ್. ಈಗ ಯಾದಗಿರಿಯಲ್ಲಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಅಲ್ಲಿ ಹೆಣ್ಣುಮಕ್ಕಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಓಪನ್ ಆಗಿ ಬಂದು ಹೇಳ್ತಾ ಇದ್ದಾರೆ. ನಾವು ಅವರ ಮುಖ ಬ್ಲರ್ ಮಾಡಿದ್ದೀವಿ, ನಾವು ತೋರಿಸೋಂಗಿಲ್ಲ. ಸೋಷಿಯಲ್ ಶಿಕ್ಷಕ ಶಾಂತಪ್ಪ, ಇಂಗ್ಲೀಷ್ ಟೀಚರ್ ಅಂಬರೀಷು, ವಾರ್ಡನ್ ಮೀರಾ ಅಲಿಯಿಂದ ಕಿರುಕುಳ ಆಗ್ತಾ ಇದೆ. ಯಾರಿಗಾದರೂ ಹೇಳಿದರೆ ಮಾರ್ಕ್ಸ್ ಕಟ್ ಮಾಡೋದಾಗಿ ಹೇಳ್ತಾರಂತೆ. ಕಳೆದ ಬಾರಿ ಕೂಡ ಇಂಟರ್ನಲ್ಲಿ ಒಂದು ಹೆಣ್ಣುಮಗಳ ಮಾರ್ಕ್ ಕಟ್ ಮಾಡಿದ್ದಾರಂತೆ ಮಾತಾಡಿದ್ದಕ್ಕೆ. ಇದಕ್ಕೇನು ಮಾಡೋಣ ಈಗ ಆ ತರ ಮಕ್ಕಳು ಹೇಳ್ಕೊಂಡು ಬಂದಿದ್ರೆ ಅದು
ಮಕ್ಕಳಿಗೆ ಆ ತರ ಯಾವುದೇ ರೀತಿಯಾಗಿ ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ರೀತಿ ಅವ್ರ ಕಿರುಕುಳ ಕೊಟ್ಟಿದ್ದಾದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ, ಬಾಲ ನ್ಯಾಯ ಕಾಯ್ದೆ ಎರಡರಲ್ಲಿನೂ ಪ್ರಕರಣ ದಾಖಲಿಸ್ಬೇಕು ಕೂಡಲೇ. ಓಕೆ, ಈಗ ಏನ್ ಮಾಡೋಣ ಅದಕ್ಕೆ? ಈಗ ಅಲ್ಲಿ ಮಕ್ಕಳು ಅವಕ್ಕೆ ಏನ್ ಗೊತ್ತಾಗತ್ತೆ ಪಾಪ? ಅಲ್ಲಿಗೆ ಯಾರು ಹೋಗ್ಬೇಕು? ಇಲ್ಲ, ನಮ್ಮ ಅಧಿಕಾರಿಗಳಿಗೆ ನಾನು ಕಳಿಸ್ಕೊಡ್ತೀನಿ ಸರ್. ಈಗ ಕಳಿಸ್ಕೊಡ್ತೀರಾ ದಯವಿಟ್ಟು? ಇವತ್ತು ಈಗಲೇ ಕಳಿಸ್ಕೊಡ್ತೀನಿ. ದಯವಿಟ್ಟು ಮಾಡಿಸಿ ಸರ್, ನಾನು ಅಲ್ಲಿ ಕ್ಯಾಮರಾನು ಇಟ್ಟಿದ್ದೀನಿ. ಓಕೆ, ದಯವಿಟ್ಟು ನಿಮ್ಮ ಜೊತೆ ನಾವು ಇರ್ತೀವಿ. ಇಂಥ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ ನಮಗೆ. ಈ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಬೇಕಿದ್ರೆ ಅದಕ್ಕಾಗಿ 1 ಗಂಟೆ ಅಥವಾ 2 ಗಂಟೆ ಅದಕ್ಕಾಗಿ ಮೀಸಲಿಡುತ್ತೆ ಬೇಕಿದ್ರೆ. ಅವಶ್ಯವಾಗಿ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿಗೆ ನಮ್ಮ ಮಕ್ಕಳ ಹಕ್ಕುಗಳ ಆಯೋಗದ ವತಿಯಿಂದ ನಾನು ಧನ್ಯವಾದ ಮತ್ತು ಅಭಿನಂದನೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಮತ್ತೆ ಮಕ್ಕಳ ಪರವಾಗಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಆಯೋಗ ಯಾವತ್ತು ಬದ್ಧವಾಗಿದೆ, ಸಿದ್ಧವಾಗಿದೆ. ದಯವಿಟ್ಟು ಕಳಿಸ್ಬಿಡಿ ಸರ್, ದಯವಿಟ್ಟು ಕಳಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋಣ. GM ದೊಡ್ಡಮನಿ ಅವರೇ, ಹಿಂದುಳಿದ ವರ್ಗಗಳ ಇಲಾಖೆ DD, ದಯವಿಟ್ರಪ್ಪ ಇಂಥದ್ದನ್ನೆಲ್ಲ ಮಾಡ್ತಾ ಹೋದ್ರೆ ಏನು ಯಾವನಿರ್ತಾನೆ? ಯಾರಿಗೆ ಸಮಾಜ ಬೇಕು ಅಂತ ಅನ್ಸುತ್ತೆ? ಅದೆಲ್ಲ ಬಡ ನೋಡಿ, ಅವ್ರನ್ನ ನೋಡುವಾಗ ಗೊತ್ತಾಗಲ್ವಾ? ಏನು ಬಿರಿಯಾನಿ ತಿನ್ಕೊಂಡು ಆರಾಮ್ಸೆ ಪಾಕೆಟ್ ಮನಿ ಕೊಡುವಂಥ ಮನೆಯಿಂದ ಬಂದವರಲ್ಲ, ಎಲ್ಲ ಬಡ ಬಗ್ಗರು. ಏನು 1,000 ದುಡಿತಾರೆ, 2,000 ದುಡಿತಾರೋ ತಿಂಗಳಿಗೆ ಗೊತ್ತಿಲ್ಲ ನನಗೆ. ಅಂಥ ಫ್ಯಾಮಿಲಿಯಿಂದ ಕಳಿಸಿರ್ತಾರೆ, ಹೇಗಾದರೂ ಮಾಡಿ ನಮ್ಮ ಮಕ್ಕಳು ಏನಾದರೂ ಒಂದು ಆಗಲಪ್ಪ ಅಂತೇಳಿ. ಅಧಿಕಾರಿಗಳು ಎಲ್ಲ ಆಯೋಗ ಇದೆ, ಮತ್ತೊಂದಿದೆ, ಮಗದೊಂದು ಇದೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇದೆ, ಮಕ್ಕಳ ಹಕ್ಕು ಎಲ್ಲವೂ ಇದೆ. ಯಾವುದಾದ್ರೂ ಶ್ರೀಮಂತರ ಮಕ್ಕಳಿಗಾದಾಗ ಮಾತ್ರ ಅದು ಧ್ವನಿ, ಇಲ್ಲ ಅಂತಂದರೆ ಧ್ವನಿ ಇಲ್ಲ. ಹಾಗಂತ ನಾವು ಬಿಡೋದಿಲ್ಲ. ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ. ಈ ಮಕ್ಕಳಿಗೆ ಒಂದು ನ್ಯಾಯ ಸಿಗಲೇಬೇಕು. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.